ಬಂಧಿಸಿ 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 ಎಫ್ಐಆರ್ ಆದವ್ರನ್ನ ಸ್ಟೇಷನ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಯಾಕೆ ಬಿಟ್ಟು ಮುಂದೆ ತನಿಖೆಯಲ್ಲಿದ್ದಾಗ ಎಲ್ಲದೂ ಮುಂದೆ ಮಾತಾಡ್ತಾರೆ. ನೀವು ಬನ್ನಿ, ನಿಮಗೆ ಬನ್ನಿ ಮಾತಾಡೋಣ, ಡಿಸ್ಕಷನ್ ಅಲ್ಲದೆ ಆ ದರ್ಶನನ್ನ ಬಿಟ್ಟಿಲ್ಲ, ತಕ್ಷಣ ಒಳಗೆ ಹಾಕ್ತಾರೆ, ಅವನ್ನ ಬಿಟ್ಟು ಕಳಿಸಲೇ ಇಲ್ಲ. ಇಂಥವ್ರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಬಿಡ್ತೀರಿ ಅಂದರೆ ಅಂಥ ವ್ಯಕ್ತಿಗಳನ್ನೇ ಬಿಡಲ್ಲ. ನಾನು ಒಂದು ನಿಮಿಷ ಹೇಳ್ತೀನಿ. ಹೇಳಿ ಸರ್. ಫಸ್ಟು ಈ ಕೇಸಲ್ಲಿ 1% ಈ ಕೇಸಿನ ಪ್ರಾಥಮಿಕ 1% ಸಾಕ್ಷಿಯಲ್ಲಿ ಇನ್ನೊಂದು ಫಸ್ಟ್ 20 ನಾಳೆ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈಗೆ ಸಿಗ್ತದೆ, ನೀವು ಆಮೇಲೆ ಮಾಡಿ. ಆಗಲ್ಲ. ಎಫ್ಐಆರ್ ಹಾಕಿದಾಗ ಅವರಿಗೆ ಅಪರಾಧಿಗಳು ಸಿಕ್ಕಿದ್ದಾರೆ, ಪ್ರೋಸೆಸ್ ಆಗುತ್ತೆ. ಆ ಕಾನೂನು ಸಿಕ್ಕ ಆದ್ಮೇಲೆ, ಅಪರಾಧಿ ಸಿಕ್ಕ ಆದ್ಮೇಲೆ ಕೋರ್ಟ್ ಎದುರುಗಡೆ ಜಡ್ಜ್ ಎದುರುಗಡೆ ನಿಲ್ಲಿಸ್ಬೇಕು, ಕಳಿಸ್ಬೇಕು. ಈ ಫಸ್ಟು ಪ್ರಾಥಮಿಕ ತನಿಖೆ ಆಗಬೇಕು, ತನಿಖೆ ಕಂಡು ಬರಬೇಕು, ತನಿಖೆಯಲ್ಲಿ ಕಂಡು ಬಂದ ಎವಿಡೆನ್ಸ್ ನಾವು ರಿಮಾಂಡ್ ಅಪ್ಲಿಕೇಶನ್ ಜೊತೆ ಬರೆದು ಕಳಿಸ್ಬೇಕು. ಅಪರಾಧಿಗಳನ್ನು ಹಾಕ್ಬಿಟ್ಟಿದ್ರೆ ನೀವು ನೋನು ಅದು ಬಂದ ತಕ್ಷಣ ಅಪರಾಧಿಗಳು ಯಾರ್ಯಾರು A1 A2 A3 ಹಾಕ್ಬಿಟ್ಟಿದ್ರೆ ಎಫ್ಐಆರ್ ಆಗಿದ್ಮೇಲೆ ಇಲ್ಲ ಹೋಗಲ್ಲ ಅಂದರೆ ಏನಿಲ್ಲ, ಕೇಳು ಸರ್, ನಾಳೆ ಕೈ ಸಿಕ್ಕಿದ್ದಾರೆ. ಒಂದು ನಿಮಿಷ ಕೇಳಿಸಿದ ಅದರಲ್ಲೂ ನಮಗೆ ಪೋಸ್ಟ್ ಮಾರ್ಟಮ್ ಸಾಗರದ ಇತಿಹಾಸದಲ್ಲಿ ಕಳೆದ 30 ವರ್ಷ ಹೇಳಿದ್ರು 20,000 ರೂಪಾಯಿ 5 ಕ್ವಿಂಟಲ್ ಬೀನ್ಸಿ ಕೊಟ್ಬಿಟ್ಟಾರಂತೇಳಿ ಕಾಮತ್ತು ಗ್ಯಾಂಗ್ ಸ್ನೇಹಿತನೇವ. ಹಾಗಾಗಿ ನಾವು ಬಾಯಿ ಮುಚ್ಕೊಂಡು ನಾವೇನು ದಿನ ಕೂಗೋಕ್ಕಾಗುತ್ತಾ? ಒಂದು ದಿವಸ ಪ್ರತಿಭಟನೆ ಮಾಡಿದ್ವಿ. ಇವತ್ತು ಮತ್ತೆ ಸಂದರ್ಭ ಸಿಕ್ತು, ಇವತ್ತು ಈ ರೀತಿ ಅನ್ಯಾಯ ಮಾಡಿದ್ದು ಗೊತ್ತಾಯ್ತು, ಅದಕ್ಕೆ ಪ್ರತಿಭಟನೆ ಮಾಡಿದ್ವಿ. ನಮಗೇನು ಇವರೇನು ಶತ್ರುಗಳು ಅಲ್ಲ, ಸ್ನೇಹಿತರು. ಹೌದು, ಎಲ್ಲ ಕಡೆಗೂ ಮಾತಾಡ್ತಿದ್ರು, ಚೆನ್ನಾಗಿದ್ರು. ಆದರೆ ಇವ್ರ ಮೇಲೆ ಈ ಒಳ ವ್ಯವಹಾರಗಳು ನಮಗೆ ಗೊತ್ತಿಲ್ಲ. ಎಲ್ಲೋ ಅವನು ಯಾರು ವೆಂಕಟೇಶ, ಇಲ್ಲಿ ಮಂಕೋರಲ್ಲಿ ಸರ್ವೆ ನಂಬರ್ 50ರಲ್ಲಿ ಸರ್ಕಾರಿ ಜಾಗ 16, 20 ಎಕರೆ, 16 ಎಕರೆ ಒಂದು, 20 ಎಕರೆ ಒಂದು. ಆದರೂ ಅಕ್ರಮ ದಾಖಲೆ ಸೃಷ್ಟಿ ಮಾಡಿದವನು ಅಕ್ರಮವಾಗಿ ಇನ್ನೊಬ್ಬಳನ್ನ ಕರ್ಕೊಂಡೇನವ. ಅದಕ್ಕೆ ಅವನು ಅಧಿಕೃತ ಹೆಂಡತಿ ಬಿಟ್ಟು ಮನೆಯಿಂದ ಓಡುವುದು. ಇಲ್ಲಾಂದ್ರೆ ಯಾಕೆ ಓದ್ತಿದ್ಲು? ಅಲ್ಲಿಂದ ಶುರುವಾಗುತ್ತೆ. ಇದು ಇವತ್ತು ಈ ಹಂತಕ್ಕೆ, ಕೊಲೆ ಹಂತಕ್ಕೆ ಬಂದು ನಿಂತಿದೆ. ಅವಳು ಪಾಪ ರಶ್ಮಿನಿ ಅಂತ ಹೆಸರು, ಕಂಪ್ಲೇಂಟ್ ಕೊಟ್ಟಿದ್ದಾಳೆ 3 ಜನ. ಮೊಬೈಲ್ ದಾಖಲೆ ಇದೆ ಅಂತ ಹೇಳಿದಲ್ಲಿ ಮೊಬೈಲ್ ರೆಕಾರ್ಡ್ ಇದೆ. ಇಷ್ಟೆಲ್ಲ ಇದ್ರು ಇನ್ನೇನು ಸಾಕ್ಷಿಗೂ ಪೋಸ್ಟ್ ಮಾರ್ಟಮ್ನೇ ಬೇಕಾ? ಯಾಕೆ ಧಮಕಿ ಹಾಕಿದ್ರು? ಇದು 2ನೇ ಕೇಸು. ಅಧಿಕೃತ ಅನಧಿಕೃತ ಸುಮಾರಿದೆ. ಸೊರಬಾದಿಂದ ಬರ್ತಾ ಇವರು ಉಳುವಿಲಿ ತಪ್ಪಿಸ್ಕೊಳ್ಳದೆ ಹೋಗಿದ್ರು, ಸತ್ತು ಬಿಡ್ತಿದ್ರು, ಬೀಸಿದ್ರು ಇವ್ರ ಮೇಲೆ. ಇವು ಒಂದು 2-3 ಮಾತ್ರ ಹೇಳ್ತಾ ಇದೀವಿ, ಇಂಥವು ಸಾಕಷ್ಟು ಇದಾವೆ. ಶತ್ರುಗಳ ಥರ ಕಾಯ್ತಾ ಇದ್ದಾರೆ, ಅವನಿಗೂ ಜೀವ ಅಪಾಯ ಇದೆ ಅಂತ ಹೇಳ್ತಕ್ಕಂಥದ್ದು ನಾನು ಈಗಾಗಲೇ ಸುದ್ದಿ ಮಾಡಿದ್ದೀನಿ. ಅವನೇನು ಸುಮ್ಮನೆ ಇಲ್ಲ, ಐಷಾರಾಮಿ ಗಾಡಿಗೆ ಓಡಾಡೋದು, ಇವರಿಗೆ ಏನೋ ಅಕ್ರಮದ ಹಣಬೆ ದುಡ್ಡಿದೆ ಅಂತೇಳಿ ಬೇಕಾದ್ದು ಮಾಡೋದು, ಸಾರ್ವಜನಿಕರನ್ನು ಬೆದರಿಸೋದು. ಯಾವತ್ತು ನೋಡ್ರು ತಾಲೂಕು ಆಫೀಸು, ನಗರಸಭೆ ಎದುರಿಗಿರ್ತವೆ ಗಾಡಿ. ಅಂದರೆ ಬೇರೆ ಉದ್ಯೋಗವೇ ಇಲ್ಲ ಇವರಿಗೆ. ನಾನು ಹೇಳೋದು, ಇವ್ರದ್ದು ಏನಾದರೂ ಉದ್ಯೋಗ ಹಾಳಾಗೋಗ್ಲಿ, ಅಕ್ರಮ ಮಾಡ್ಕೊಂಡು ಈ ರೀತಿ ಒಬ್ಬನ ಜೀವ ತೆಗೆಯೋ ಹಂತಕ್ಕೆ, ಒಬ್ಬನ ಬೆದರಿಸೋ ಹಂತಕ್ಕೆ, ಒಬ್ಬ ಪತ್ರಕರ್ತನಿಗೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಯಾವ ರೀತಿ ಬೆಳೆದಿದ್ದಾರೆ ಇವರು? ನಮ್ಮ DYSP ಮೇಲೆ ಭಾಳ ನಂಬಿಕೆ ಇತ್ತು. ಇಲ್ಲ, ಇವರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ, ಇಂಥವನ್ನೆಲ್ಲ ಆಗ್ಬಿಡ್ತಾರೆ ಅಂತ ಮುಂಚೆ ಇಲ್ಲಿಂದ ಅಲ್ಲೊಂದು ಸ್ಟ್ರೈಕ್ ಮಾಡಿದ್ವಿ. ಸುಳ್ಳು ಕೇಸ್ ಅಂತ ಇವರು ದಲಿತರ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ, ಕೂಡಲೇ ಎತ್ತಾಕ ಬಂದು ಜೈಲಿಗೆ ಬರ್ತಾರೆ. ನಾವು ಹೇಳಿದ್ವಿ ದಲಿತರಿಗಲ್ಲ, ದಲಿತರಿಗೂ ಅನ್ಯಾಯ ಆಗ್ತಾ ಇದೆ. ದಲಿತ ಕಾಯ್ದೆಯನ್ನು ಯಾರು ದುರ್ಬಳಕೆ ಮಾಡ್ಕೊಂತಾರೆ ಅಂತ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ. ಯಾವ ಸರ್ಕಾರಿ ಇನ್ಸ್ಪೆಕ್ಟರ್ ಏನು ಮಾಡಿ ಸುಮ್ಮನೆ ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು. ಇಲ್ಲೂ ಹಾಗೆ ನಮಗೆ ಗೊತ್ತಿದೆ ಸಂವಿಧಾನಕ್ಕೆ ಪದ ಬಳಸ್ಬೇಕು ಅಂತೇಳಿ. ನಾವೇನಿಲ್ಲ ಅಸಂವಿಧಾನಕವಾಗಿ ಮಾತಾಡೋದಿಲ್ಲ. ಆದರೆ ನಮ್ಮದು ಉದ್ದೇಶ ಇಷ್ಟೇ, ಕೊಲೆಗಡಕರು ಅಂತೇಳಿ ಏನು FIR ಆಗಿದೆ, ನಾವಿಲ್ಲ ಆರೋಪ ಅಂತೀವಿ ಬಿಟ್ಟರೆ ನಾವು ಅಪರಾಧಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕೆಂದರೆ ಈ ಸಂವಿಧಾನದ ವ್ಯಾಪ್ತಿಯಲ್ಲಿ, ಚೌಕಟ್ಟಲ್ಲಿ, ಕಾಯ್ದೆಯಲ್ಲಿ ಆರೋಪ ಅಂತ ಹೇಳ್ಬೋದೇ ಹೊರತು ಸಾಬೀತಾಗದೆ ಅವನ ಅಪರಾಧಿ ಅಂತ ನಾವು ಹೇಳೋದಿಲ್ಲ ಇವತ್ತು. ಆದರೆ ಅಂಥ ಆರೋಪಿಗಳನ್ನು ಬೇರೆ ಕೇಸಲ್ಲಿ ಬಿಡಿ, ಮಹೇಶ್ ಹೆಗಡೆ ಕೇಸಲ್ಲೂ ಬೈದರು, ಕೊಲೆ ಬೆದರಿಕೆ ಹಾಕಿದ್ರು, ಒಂದು FIR ಮಾಡಿದ್ರೆ ಇದು ಸ್ಟೇಷನ್ ಜಾಮೀನು ಬಿಟ್ರಿ ಅಂಥದ್ದು ಸಾಕಷ್ಟು ಅವಕಾಶ ಇದೆ. ಆದರೆ ಕೊಲೆ ಕೇಸಲ್ಲಿ ನೀವು ಅವನ್ನ ಇನ್ನೂ ಎವಿಡೆನ್ಸ್ ಬೇಕು, ಅವ್ನು ಜೈಲಿಗೆ ಹಾಕೊಂಡು ಎವಿಡೆನ್ಸ್ ಹುಡುಕ್ರಿ, ಆಮೇಲೆ ಕೋರ್ಟಿಗೆ ಅರ್ಜಿ ಹಾಕಿ ಅವ್ನು ವಾಪಸ್ ತಗೊಂಡು ಕಸ್ಟಡಿಗೆ ತಗೊಂಡು ಏನು ಬೇಕಾದ್ರೂ ತನಿಖೆ ಮಾಡಿರಿ. ಇವೆಲ್ಲ ವ್ಯವಸ್ಥೆ. ನಿಮ್ಮ ಜೊತೆಗೆ ನಮ್ಮ ಕೆಲಸ ಮಾಡಿ 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 ನಮಗೂ ಸ್ವಲ್ಪ ಕಾನೂನಿನ ಅರಿವು ಇದೆ. ನಾವು ಬರೀ ಕಾನೂನು ಕೆಲಸ ಅಲ್ಲದೆ ಹೋದ್ರು ಈ ಒಂದು ಈ ದೇಶದಲ್ಲಿ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ಪೊಲೀಸ್ ಇಲಾಖೆ, ವಕೀಲರು, ಪತ್ರಕರ್ತರಿಗೆ ಒಂದು ಇಲಾಖೆ ಇಲ್ಲ. ಇರಬಹುದು ಕಾನೂನು ಇಲಾಖೆ, ರಕ್ಷಣಾ ಇಲಾಖೆ, ಈ ಕಡೆ ವಾರ್ತಾ ಇಲಾಖೆ,
ಆದರೆ ನಮಗೆ ಎಲ್ಲ ವ್ಯಾಪ್ತಿಯ ಎಲ್ಲ ಇಲಾಖೆ ವ್ಯಾಪ್ತಿಯ ಸಮಸ್ಯೆಗಳು ಕೂಡ ನಮ್ಮ ಎದುರಿಗೆ ಬರ್ತವೆ. ನಾವು ಅದಕ್ಕೆ ಸ್ಪಂದಿಸಲೇಬೇಕಾಗುತ್ತೆ. ನೀವು ಅಷ್ಟೇ ಎಲ್ಲ ಇಲಾಖೆಯ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸಬೇಕಾಗುತ್ತೆ. ಅದಕ್ಕೆ ಹೇಳೋದು ಪೊಲೀಸ್ ಸ್ಟೇಷನ್ ಅಂತೇಳಿ. ಪೊಲೀಸ್ ಸ್ಟೇಷನ್ಗೆ ಭಾಳ ಗೌರವ ಇದೆ. ಈ ಒಂದು ದೇಶದಲ್ಲಿ ಸೈನಿಕರಿಗೆ ಪೊಲೀಸರಿಗೆ ಇರೋಷ್ಟು ಗೌರವ ಇಲ್ಲಿ ಯಾರಿಗೂ ಇಲ್ಲ. ಅಷ್ಟೊಂದು ಗೌರವ ಇದೆ. ಬೇರೆ ಎಲ್ಲ ಇಲಾಖೆಯಲ್ಲಿ ಆಫೀಸಿಗೆ ಹೋದರೆ ಅವ್ನು ಡ್ರೆಸ್ ನೋಡಿ, ಆಫೀಸ್ ನೋಡಿ, ಅಲ್ಲಿ ಸಂಬಂಧಪಟ್ಟಂತೆ ಮಾತ್ರ ಗೌರವ. ನೀವು ರಸ್ತೆ ಮೇಲೆ ನಿಂತರೂ ಸಾಕು ನಮಸ್ಕಾರ ಅನ್ನೋಂಥ ಗೌರವ ಇದೆ. ನಾನು ಅದು ಉಳಿಬೇಕು, ಬೆಳಿಬೇಕು, ಅದು ಅದೇ ರೀತಿ ಮುಂದುವರಿಬೇಕು ಅಂತೇಳಿ ನಿಮಗೂ ಕೂಡ ನಾನು ಹೇಳ್ತೀನಿ. ಯಾವುದೇ ಆಫೀಸರ್ ಆಗಿರ್ಬೋದು, ಯಾವುದೇ ಪೊಲೀಸ್ ಆಗಿರ್ಬೋದು, ನಿಮ್ಮ ಕುಟುಂಬ ಎಲ್ಲರೂ ಪೊಲೀಸರಾಗಕ್ಕಾಗತ್ತಾ? ಒಬ್ಬ ಸಾಮಾನ್ಯ ರೈತ ಇರ್ತಾನೆ, ಒಬ್ಬ ಸಾಮಾನ್ಯ ಟೈಲರ್ ಇರ್ತಾನೆ, ಒಬ್ಬ ಸಾಮಾನ್ಯ ಆಟೋ ಓಡಿಸೋನು ನಿಮ್ಮ ಕುಟುಂಬದಲ್ಲಿ ಇರ್ತಾರೆ. ಅದನ್ನು ಯೋಚನೆ ಮಾಡಿ ನಿಮ್ಮ ಅಧಿಕಾರವನ್ನು ಮಾನವೀಯ ಮೌಲ್ಯದ ರೀತಿಯಲ್ಲಿ ನ್ಯಾಯಯುತವಾಗಿ ಈ ಒಂದು ಸಂವಿಧಾನಬದ್ಧವಾಗಿ ಉಪಯೋಗಿಸಬೇಕೆ ಹೊರತು ಈ ರೀತಿ ಅಕ್ರಮಗಳಿಗೆ ಸಾಥ್ ಕೊಡೋದಲ್ಲ. ಇದನ್ನು ನಾವು ಯಾವತ್ತೂ ಒಪ್ಪೋದಿಲ್ಲ. ಇದು ಅಲ್ಲವೇ ಅಲ್ಲ. ಇದು ನಮಗೇನು ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾವು ಹಿಂದೆ ಮಾಡಿದ್ವಿ, ನಿರಂತರ ಪ್ರತಿಭಟನೆ ಮಾಡ್ತಾ ಇದ್ವಿ. ಒಂದು ಆಟೋವನ್ನು ಮೈಸೂರಿಗೆ ಹೋಗ್ತಿದ್ವಿ ಈ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮದ ವಿರುದ್ಧ. ಇತ್ತೀಚೆಗೆ ನಾವು ಬೇಡ, ನಮ್ಮ ಕೆಲಸ ಮಾಡೋದು ಸಾಕು ಅಂತೇಳಿ ಸುಮ್ಮನೆ ಇದ್ವಿ. ಆದರೆ ಯೋಚನೆ ಮಾಡಿ, ಒಬ್ಬ DYSP ಅವರು ಸಾಗರದಲ್ಲಿ ಇದ್ದಾಗ DYSP ಅಂತ ಅಧಿಕಾರಿಗಳ ಅಡಿಯಲ್ಲಿ ಈ ರೀತಿ 3 ಜನ ಕೊಲೆಗಾರನ್ನು ಬಿಟ್ಟು ಕಳಿಸ್ತಾರೆ ಅಂತಂದರೆ, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವನು ಅಕ್ರಮಕ್ಕೆ ಸಾಥ್ ಕೊಟ್ಟೋದಕ್ಕಾಗಿ ಅವನ ಅಕ್ರಮಕ್ಕೆ ಇವರು ಸಾಥ್ ಕೊಟ್ಟರು. ರವೀಂದ್ರ ಮತ್ತು ಪ್ರದೀಪ ಹೇಳ್ತಾರೆ ಹೊರಗೆಲ್ಲ. ಏನು ಸಾಕ್ಷಿ ಇದೆ? ಬೇರೆ ಎಲ್ಲ ಕೇಸಲ್ಲಿ ನೀವು ಸಾಕ್ಷಿ ಇಲ್ಲದೆ ಹೋಗಲಿ ಕೂರಿಸ್ತೀರಿ. ಆ ಮಹೇಶ್ ಹೆಗಡೆ ಕೇಸಲ್ಲಿ ಸಾಕ್ಷಿ ಇಲ್ವಾ? ಆ ಹೋಟ್ಲಲ್ಲಿ CC ಕ್ಯಾಮ್ರಾ ಇರಲಿಲ್ವಾ? ನೋಡ್ರಿ, ಒಂದು ಹೇಳ್ತೀನಿ, ಯಾರು ನಿಯತ್ತಾಗಿರ್ತಾರೆ ಅವನಿಗೆ ಈ ಪ್ರಕರಣಗಳ ಬಗ್ಗೆ ಗೊತ್ತಿಲ್ಲ, ಅವನು ವಕೀಲರ ಕಡೆ ಹೋಗಿಲ್ಲ, ಸ್ವಾಭಾವಿಕವಾಗಿ ಅವನ ಮೇಲೆ ಹಲ್ಲೆ ಆದರೆ ಅವೇನು ಎಲ್ಲ ಕಡೆಗೂ ಸಾಕ್ಷಿಗಳು ನಿಲ್ಸ್ಕೊಂಡು ಬೈಸ್ಕೊಂತಾನ. ಸ್ವಾತಿ ಹೋಟ್ಲಲ್ಲಿ ಬೈಸ್ಕೋಬೇಕಾದ್ರೆ ಮಹೇಶ್ ಹೆಗಡೆ ಏನು ಸಾಕ್ಷಿ ಇಟ್ಕೋಬೇಕಾಗಿತ್ತು? ಎಲ್ಲೋದ ಮಹೇಶ್ ಹೆಗಡೆ? ಇಲ್ಲೆಲ್ಲೂ ಕಾಣ್ತಾ ಇಲ್ಲಪ್ಪ. ಮಹೇಶ್ ಹೆಗಡೆ ಏನು ಮಾಡಬೇಕಾಗಿತ್ತು? ಅವ್ನು 10 ಜನ ನಿಲ್ಸ್ಕೊಂಡು ನನಗೆ ಬೈತಾರೆ ನೋಡ್ರಣ, ವಿಡಿಯೋ ಮಾಡೋಣ, ಏನು ಸಭೆ ಸಮಾರಂಭ ಪ್ರತಿಭಟನೆನಾ? ಅವನೇನೋ ಅಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಚಾ ಕುಡಿಯೋಕ್ಕೆ ಹೋಗಿದ್ದ. ಬಾಯಿ ಬಂದಂಗೆ ರಿಯಲ್ ಎಸ್ಟೇಟ್ನವರು ಹದ್ದು ಮೀರಿಬಿಟ್ಟಿದ್ದಾರೆ ಇವರು. ಅವನಿಗೆ ಕೊಲೆ ಬೆದರಿಕೆ ಹಾಕ್ತಾರೆ ಅಂತಂದರೆ, ಒಬ್ಬ ಪತ್ರಕರ್ತನಿಗೆ ಬೆದರಿಕೆ ಹಾಕ್ತಾರೆ ಅಂದರೆ ಸಾಮಾನ್ಯ ಜನರಿಗೆ ಎಷ್ಟು ಜನಕ್ಕೆ ಬೆದರಿಸಿರ್ಬೋದು? ಎಷ್ಟು ಹಾಳು ಕಟ್ಟಡದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿರ್ಬೋದು? ಇನ್ನೂ ಇದೆ, ಇವರ ವಾಹನದಲ್ಲೇ ಇವರು ಅಕ್ರಮ ಮಾಡಿದ್ದಿದೆ. ಎಲ್ಲವನ್ನೂ ಬಿಡಿಸಿ ಹೇಳಕ್ಕೆ ಹೋದರೆ ಇದು ಸಂವಿಧಾನಿಕ ಪದವನ್ನು ಮೀರಿ ಹೋಗ್ಬಿಡುತ್ತೆ. ಅದನ್ನು ನಾನು ಹೇಳೋದಿಲ್ಲ, ಚೌಕಟ್ಟಲ್ಲಿ ಮಾತ್ರ ಮಾತಾಡ್ತೀನಿ. ಇವತ್ತು ಭಾನುವಾರ ದಿವಸ ಬೆಳಗ್ಗೆ ಆಗಿರುತ್ತೆ ಕೊಲೆ ಅಂತೇಳಿ. ಭಾನುವಾರ ದಿವಸ ಅಲ್ಲಿ ಬಿದ್ದಿದ್ದನ್ನು ಯಾರೋ ನೋಡ್ತಾರೆ. ಅವ್ರು ಹೇಳ್ತಾರೆ, ವೆಂಕಟೇಶ್ ಅಂತೇಳಿ ಆ ಶಾನುಭೋಗನ ಹೆಂಡತಿ ಮೊಬೈಲಲ್ಲಿ ನೋಡಿದ್ಲಂತೆ. ಆ ಸದಾನಂದ ಅಂತೇಳಿ ಅವಳ ಮಾವ ಅವನ ಮನೇಲಿ ಅವಳು ಆಶ್ರಯಕ್ಕಿರ್ತಾಳೆ. ಅವರಿಗೆ ಬಾಯಿ ಬಂದಂಗೆ ಹಿಂದೆ ಬೈದಿರ್ತಾರೆ. ಇವಳು ಅವ್ರಿಗೆ ಮಾತಾಡಿರ್ತಾರೆ. ಕೊಲೆ ಆದ ಮೇಲೆ ಅವ್ರ ಸಂಪರ್ಕ ಕಟ್ಟಾಗುತ್ತೆ. ಯಾಕೆ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ? ಇವೆಲ್ಲ ಅನುಮಾನಾಸ್ಪದ ಅಲ್ಲ? SP ಸಾಹೇಬ್ರೆ, ಬೇರೆ ಏನಾರು ಆದ್ರೆ ತಕ್ಷಣ ನೀವು ಸಾಗರದ ಬಗ್ಗೆ ಗಮನ ವಹಿಸ್ತೀರಿ. ಇದು ಒಂದು ಉಪವಿಭಾಗೀಯ ಕ್ಷೇತ್ರ. ಇವತ್ತು ನೀವು ಈ ಪ್ರಕರಣದಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸಿ DYSP, ಸರ್ಕಲ್ ಇನ್ಸ್ಪೆಕ್ಟ್ರು, ಇಲ್ಲ IO 3 ಜನರು ತನಿಖೆ ಮಾಡ್ಬೇಕು ನೀವು ಅಂತೇಳಿ ನಮ್ಮ ಒತ್ತಾಯ. ನಾವಿಲ್ಲಿ ಮನವಿ ಕೊಡೋದಿಲ್ಲ. ನಿಮ್ಮ ಮೇಲೆ ಮನವಿಯನ್ನು ನಿಮಗೆ ಕೊಟ್ಟರೆ ಅದು ಏನಾಗುತ್ತೆ ಅಂತೇಳಿ ನಮಗೂ ಗೊತ್ತಿದೆ. ನಾವು ಇದು ಮುಖ್ಯಮಂತ್ರಿಗಳಿಗೆ, ಲೋಕಾಯುಕ್ತರಿಗೆ, ಗೃಹ ಇಲಾಖೆಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ರೆಡಿ ಮಾಡಿದ್ದೀವಿ. ಮನವಿನ ಅವ್ರಿಗೆ ಕೊಡ್ತೀವಿ. ನಾವು ಈ ಥರದ ವ್ಯವಹಾರ ಆಗಬಾರ್ದು ಅಂತೇಳಿ. ನಾನು ಸ್ಟೇಷನಿಗೆ ಭಾಳ ಸತಿ ಬಂದೋಗ್ತೀನಿ. ನಾನೇನು ಎಲ್ಲರೂ ಕೂಡ ಪರಿಚಯ ಮಾಡಿಸ್ಕೊಳ್ಳಲ್ಲ. ಇಲ್ಲಿ ಯಾವ್ದಾದ್ರು ಇದ್ದೀನಿ ಅಷ್ಟೇ ಕೆಲಸ, ಅಷ್ಟೇ ಓದ್ತಾ ಇರ್ತೀನಿ. ದಿನ ಯಾವನ್ನ ಬಿಡಿ ಯಾರ್ದ ಪರವಾಗಿ ಸ್ಟೇಷನಿಗೆ ಬರೋಂಥ ಹವ್ಯಾಸ ನಾವು ಇಟ್ಕೊಳ್ಳೇ ಇಲ್ಲ. ಆದರೆ ಈ ಪ್ರಕರಣ ಇಡೀ ತಾಲೂಕಾದ್ಯಂತ ನೀವು ನಮಗೇನೋ ಸ್ಪಷ್ಟನೆ ಕೊಡ್ಬೋದು. ಇಡೀ ತಾಲೂಕಿಗೆ, ಜಿಲ್ಲೆಗೆ ಏನು ಸ್ಪಷ್ಟನೆ ಕೊಡ್ತೀರಿ ನೀವು? ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಒಬ್ಬ ಹೇಳ್ತಾನೆ, ನೀವು ಅರ್ಥ ಮಾಡ್ಕೊಳ್ಳಿ ಸರ್ಕಲ್ ಇನ್ಸ್ಪೆಕ್ಟ್ರೆ, ನಿಮ್ಮ ಮೇಲೆ ನಮಗೇನು ದ್ವೇಷ ಇಲ್ಲ. ನೀವು ವೈಯಕ್ತಿಕವಾಗಿ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಇರೋದು 3 ವರ್ಷ 4 ವರ್ಷ ಓದ್ತಾ ಇರ್ತೀರಿ, 2 ವರ್ಷ. ಮತ್ತು ಹೋದವರು ಕೂಡ ಶರಣಪ್ಪನವ್ರು ಇದ್ದಾರೆ, ಅರುಣ್ ಚಕ್ರವರ್ತಿಯವರು ಇದ್ದಾರೆ. ನಾವು ಅದು ಸಂಪರ್ಕ ಮಾಡಲ್ಲ. ಅದ್ರ ಕಂಡಲ್ಲಿ ಇವತ್ತಿಗೂ ಆ ಅಧಿಕಾರಿಗಳು ನಮ್ಮನ್ನು ಯಾಕೆ ಗೌರವಿಸ್ತಾರೆ ಅಂದರೆ, ಸಾಗರದಲ್ಲಿ ಎಷ್ಟೋ 10-12 CC ಕ್ಯಾಮ್ರಾ ಹಾಕ್ಸಿದ್ವಿ. ಶರಣಪ್ಪನವರು IPS ಅಧಿಕಾರಿಗಳಿದ್ದಾರೆ. ದಾವಣಗೆರೆಯಿಂದ IG ಖರ್ಚು ಉದ್ಘಾಟನೆ ಮಾಡಿಸಿದ್ವಿ. ದುಡ್ಡು ನಾನು ಮುಟ್ಟಲ್ಲ ಅಂದರು, ಅವರು ನಾನು ಮುಟ್ಟಲ್ಲ ಅಂದರು. IG ಎದುರಿಗೆ ಎಲ್ಲರಿಗೂ, ಮಾರಿಕಾಂಬದ ಎದುರಿಗೂ ಕೊಟ್ಟಿದ್ವಿ. ನಾವು ಪಾರದರ್ಶಕವಾಗಿರಬೇಕು, ಆದರೆ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಆ ಕೆಲಸ ಮಾಡಿದ್ವಿ. ಅಧಿಕಾರಿಗಳ ಜೊತೆ ಕೆಲಸ ಮಾಡಿ ನಮಗೆ ಗೊತ್ತಿದೆ ಅದ್ರ ಒಳ್ಳೆ ಕೆಲಸನ. ಯಾರನ್ನೋ ಬಿಡಿ, ಯಾರಿಗೋ ಅನುಕೂಲ ಮಾಡಿ, ಅಕ್ರಮನ ಸರಿ ಮಾಡಿ ಅಂತ ಯಾವತ್ತೂ ನಾವು ಫೋನ್ ಮಾಡಿ. ಇಲ್ಲಿ ಯಾರಿಗಾರು ಅಪಘಾತ ಆದರೆ ನೋಡಿ ಈ ಥರ ಬಿದ್ದುಬಿಟ್ಟಿದ್ದಾನೆ, ನಿಮಗೆ ಯಾವುದಕ್ಕೆ ಇನ್ಶೂರೆನ್ಸ್ ಇದೆ,
ಈ ರೀತಿ ಮಾಜೂರು ಮಾಡಿದ್ರೆ ಅವನಿಗೊಂದು ಅನುಕೂಲ ಆಗುತ್ತೆ, ಏನಾದ್ರು ಒಂದು ಸಲಹೆ ಕೊಡ್ಬೋದು. ಅದು ಅಕ್ರಮವಾಗಲ್ಲ, ಸಕ್ರಮವಾಗಿ ಮಾಡಿ ಅಂತೇಳಿ ಬೇಗ ಮಾಡಿ ಮುಗಿಸಿ ಅವನೇನಾದ್ರು ಇಡೀ ದಿವಸ ಕೂರಿಸ್ಕೊಬಿಟ್ಟಿದೆ ಅಂತ ಹೇಳಬಹುದೇ ಹೊರತು ಬೇರೆ ಅಕ್ರಮ ಮಾಡಿ ಅವನ್ಯಾವನ್ನ ಬಿಟ್ಟು ಕಳಿಸ್ಬಿಡಿ, ಕೊಲೆ ಮಾಡಿದವ್ರನ್ನ ಕಳಿಸಿ ನಾವು ಯಾವತ್ತೂ ಹೇಳೋದಿಲ್ಲ. ಈ ತಾಲೂಕಲ್ಲಿ ನನಗೆ ಅನುಮಾನ ಆಗ್ತಾ ಇದೆ, ಯಾಕೆ ಶಾಸಕರು ಅಡಿಯಲ್ಲಿ ಈ ಥರ ಎಲ್ಲ ನಡೀತಾ ಇದೆ. ಮೊನ್ನೆ ಹೇಳಿದ ತಕ್ಷಣ ಭಾಳ ಜನ ತಲೆ ಗಿಮ್ ಅಂದ್ಬಿಟ್ಟಿದೆ. ಅವ್ರ ಜೊತೆಗೆ ತಿರುಗ್ತಾರಲ್ಲ ಅವ್ರು ಯಾವಾಗ ತಿರುಗ್ತಾ ಇದ್ದಾರೆ, ಇವ್ರು ಗೆದ್ದ ಮೇಲೆ ತಿರುಗ್ತಾರೆ. ಎಲ್ಲದಕ್ಕಿಂತ ಮುಂಚೆ ಇರಲೇ ಇಲ್ಲ ಅವ್ರು. ನಾವು ಹಂಗಲ್ಲ, ಇವ್ರ ಜೊತೆಗೆ ನಿಂತೀವಿ. ಆದರೆ ಇವ್ರು ಇವತ್ತು ತಪ್ಪು ಅಂತ ಕಾಣುತ್ತೆ, ಅವ್ರ ತಪ್ಪನ್ನು ಮುಲಾಜಿಲ್ದಂಗೆ ಹೇಳ್ತೀವಿ. ನಮಗೆ ವಿರೋಧ ಆಗಿರೋದೇ ಇಲ್ಲ, ತಪ್ಪೇ ಅದು. ಇವತ್ತು ಶಾಸಕರು ಇಂಥ ಪ್ರಕರಣವನ್ನು ಮಹೇಶ್ ಹೆಗಡೆ ಆದ ತಕ್ಷಣನೇ, ಘಟನೆ ಆದ ತಕ್ಷಣನೇ ಕಂಟ್ರೋಲ್ ಮಾಡಿದರೆ, ಅವರಿಗೊಂದು ಕಡಿವಾಣ ಹಾಕಿದರೆ ಇವತ್ತು ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಆದರೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾವು ಹೇಳಿದ್ವಿ ಅವರೊಂದು ಸ್ಟೇಟ್ಮೆಂಟ್ ಕೊಡಿಸ್ಬೇಕು ಅಂತೇಳಿ. ಇದೇ ಶಾಸಕರು ಅವ್ರು ಇಲ್ಲದೆ ಇದ್ರೂ ಕೂಡ ಅವ್ರ PA ಹತ್ರ ಮೀಟಿಂಗ್ ಮಾಡಿಸ್ತಾರೆ ಅಧಿಕೃತವಾಗಿ ಕೇಡರ್ ಆಫೀಸರ್ ಕೂಡ. ಆದರೆ ಈ ಪ್ರಕರಣದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ವಾಟ್ಸಪ್ ಸಂದೇಶ ಕಳ್ಸೋಕ್ಕಾಗಿಲ್ಲ ಅಂತಂದರೆ ಇವ್ರದ್ದು ಏನಾದ್ರು ಇದೆಯಾ ಇದರಲ್ಲಿ ಪಾತ್ರ ಅಂತೇಳಿ ನಮ್ಗೆ ಅನುಮಾನ ಆಗ್ತಾ ಇದೆ. ಯಾವುದಕ್ಕೂ ಅವ್ರ ಸ್ಪಷ್ಟನೆಯೂ ಬೇಕಿಲ್ಲ. ನನಗೆ ಗೊತ್ತಿಲ್ಲ DYSP ಅವರು